ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ನ ಕಟ್ಟಾಜ್ಞೆ ಬಳಿಕ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಏನ್ ಹೇಳಿದ್ರು ಅವರು? ಕೆಪಿಸಿಸಿಗೆ ಪೂರ್ಣಾವಧಿ ಅಧ್ಯಕ್ಷರು ಬೇಕು, ಆಯ್ಕೆಗೆ ಶಾಸಕರ ಅಭಿಪ್ರಾಯವನ್ನ ಪರಿಗಣಿಸಲಿ, ಅವಕಾಶ ಸಿಕ್ಕರೆ ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತ ನಿನ್ನೆ ಬೆಳಗ್ಗೆ ಹೇಳಿಕೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರ್ತಾರೆ. ನಂತರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಸತೀಶ್ ಹೇಳಿಕೆ ಬೆನ್ನಲ್ಲೇ ದೂರವಾಣಿ ಕರೆಯನ್ನ ಮಾಡಿ ಸುರ್ಜೇವಾಲಾ ಅವರು ಕ್ಲಾಸ್ ತಗೊಂಡ್ರಂತೆ. ಎಐಸಿ ಇಂದಲೇ ಶೋಕಾಸ್ ನೋಟಿಸ್ ಅನ್ನ ಕೊಡ್ತೀವಿ, ನೀವು ಉತ್ತರ ಕೊಡಿ, ನಾವು ಮಾತಾಡಬಾರ್ದಂದ್ರೂ ನೀವು ಮಾತಾಡ್ತೀರಾ ಅಂದ್ರೆ ಇದಕ್ಕೆ ನೀವು ಹಾಗಾದ್ರೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಿ, ನಿಮ್ಮ ಮೇಲೆ ನಾವು ಕ್ರಮ ಯಾಕೆ ಕೈಗೊಳ್ಳಬಾರ್ದು ಅಂತ ಸುರ್ಜೇವಾಲಾ ಅವರು ಗರಂ ಆಗಿದ್ದಾರೆ. ಇದು ನಿನ್ನೆ ಮಧ್ಯಾಹ್ನದವರೆಗಿನ ಬೆಳವಣಿಗೆ. ಅದಾದ ನಂತರ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಹೈಕಮಾಂಡ್ ತರಾಟೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಯೂಟರ್ನ್. ನಾನು ಡಿಕೆ ಶಿವಕುಮಾರ್ ಬದಲಾವಣೆಯ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ, ಮುಂದಿನ ಸಂಘಟನೆಯ ದೃಷ್ಟಿಯಿಂದ ಸಲಹೆ ಕೊಟ್ಟಿದ್ದೇನೆ. ಪಕ್ಷದಲ್ಲಿ ಹಿಂದಿನಂತೆ ಈಗ ಸಂಘಟನೆ ಇಲ್ಲ ಅಂತ ಹೇಳಿದ್ದೇನೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ತಲೆ ಎಣಿಕೆ ಮಾಡುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡಬೇಕು, ಅತಿ ಹೆಚ್ಚು ಸಪೋರ್ಟ್ ಯಾರಿಗೆ ಇರುತ್ತೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವಂತಹ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಇದು ಇತಿಹಾಸದಲ್ಲೇ ಇಲ್ಲ, ಕಾಂಗ್ರೆಸ್ ಇತಿಹಾಸದಲ್ಲೇ ಇಲ್ಲ. ಆರ್ಗನೈಸೇಷನ್ಗೆ ಯಾರು ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡುವಂತಹ ಏಕಮೇವ ಅಧಿಕಾರ ಇರೋದು ಹೈಕಮಾಂಡ್ಗಳಿಗೆ. ಬಟ್ ಇವರೊಂದು ಹೊಸದಾಗಿ ಒಂದು ದಾಳವನ್ನ ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸಿದ್ರು, ಕಾಯಿನ್ ಮೂವ್ ಮಾಡಿದ್ರು. ನಿಮ್ಮನ್ನ ದುರ್ಬಲಗೊಳಿಸೋದೇ ನನ್ನ ಪ್ಲಾನ್. ಇದು ತುಂಬಾ ಪ್ಲೇನ್ ಅಂಡ್ ಸಿಂಪಲ್ ಅನ್ನೋ ಮೆಸೇಜ್ ಅನ್ನು ಬೆಳಗ್ಗೆ ಕೊಟ್ಟರು. ಬಟ್ ಅದಾದ ನಂತರ ಕೆಲ ಬೆಳವಣಿಗೆಗಳ ಬೆನ್ನಲ್ಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟು ಹಾಗೆ ಕಾಣಿಸ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗಿಂತ ನಾನು ಈ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದು ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ. ಇಂದು ಮಾಡಿದ್ವಿ, ನಿಂದು ಮಾಡಿದ್ವಿ, ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವ್ದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷತೆ CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲಿ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದರದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಿ ಅಂತ ಹೇಳಿದ್ರೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟಾಗಿ ಬೇಕಿದಕ್ಕೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಅದಕ್ಕೆ ಗೊತ್ತಿಲ್ಲ ಅದು ಏನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷರಿಗೆ ಬಿಟ್ಟು ಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ಓಟ್ ತರೋರು ಅಧ್ಯಕ್ಷ ಆಗಬೇಕು, ಆ ಥರ ಆಗಬಾರ್ದಂತ ಮುಂಚೆನೇ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. DK ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸ ಮಾಡಬಾರ್ದು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಂದ್ ಕಡೆಗೆ ಉದಯಪುರದ AICC ಅಧಿವೇಶನವನ್ನ ಕಾಂಗ್ರೆಸ್ ನಾಯಕರು ನೆನಪಿಸ್ತಾರೆ. ನೀವೇ ಹೇಳಿದ್ದು 1 man 1 post ಅಂತ, ಈಗ ನೋಡಿದ್ರೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀರಾ, ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಕೇಳ್ತಾರೆ. ಮತ್ತೊಂದ್ ಕಡೆಗೆ ನಾನು ಹಂಗೆ ಹೇಳಿಲ್ಲ, ಹಿಂಗೆ ಹೇಳಿದ್ದು ಅಂತ ಹೇಳ್ತಾರೆ. ಸೊ ನಿನ್ನೆಯ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ಷಣದ ಡೆವಲಪ್ಮೆಂಟ್ ಕೊನೆ ತನಕ ಕೂಡ ಅದನ್ನ ಕ್ಲಾರಿಫಿಕೇಶನ್ ಅಂತ ಭಾವಿಸ್ಬೇಕಾ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಅಂತ ಭಾವಿಸ್ಬೇಕಾ? ಸತೀಶ್ ಜಾರಕಿಹೊಳಿ ಅವರು ಬೆಳಿಗ್ಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಸ್ಪಷ್ಟವಾದ ಸಂದೇಶ ಇತ್ತು. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದು ಸಾಕು ಅನ್ನುವಂಥ ರೀತಿಯಲ್ಲಿ. ಅಂದರೆ ಆ್ಯಕ್ಟಿವ್ ಪ್ರೆಸಿಡೆಂಟ್ ಬೇಕು ನಮಗೆ, ಇಲ್ಲಿ ಸರ್ಕಾರ ಮತ್ತು ಎರಡನ್ನೂ ಕೂಡ ನಿರ್ವಹಿಸುವಾಗ ಆ ವೇಗ ಇರಲ್ಲ. 2023ರಲ್ಲಿ ನಮ್ಮ ಪಕ್ಷದ ಸಂಘಟನೆ ಹೇಗೆ ಸ್ಪೀಡಾಗಿ ಆಗಿತ್ತು, ಆ ಸ್ಪೀಡ್ ಈಗ ಆಗ್ತಾ ಇಲ್ಲ ಅನ್ನುವಂಥ ಗಮನಕ್ಕೆ ತಂದಿದ್ದೀವಿ ಅನ್ನುವ ಮೂಲಕವಾಗಿ ಒಂದು ರೀತಿಯಲ್ಲಿ ಬೇರೆ ಎಲ್ಲ ವಿಚಾರಗಳನ್ನ ಬದಿಗಿಟ್ಟು ಹೇಳೋದಾದರೂ ಕೂಡ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಬದಲಿಗೆ ಬೇರೊಬ್ಬರು ಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವರು ರವಾನಿಸಿದರು.
ಆದರೆ ರಾತ್ರಿ 8 ಗಂಟೆಯ ನಂತರದಲ್ಲಿ ಅವರೇ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ, ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ನಾವು ಆ ರೀತಿ ಹೇಳಿದ್ದಲ್ಲ, ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಥವಾ ಅವ್ರ ವಿರುದ್ಧ ಹೇಳಿದ್ದಲ್ಲ ನಾನು ಅನ್ನುವಂಥ ಸ್ಪಷ್ಟನೆಯ ವಿಡಿಯೋನ ಅವರೇ ಮಾಡುವ ಮೂಲಕವಾಗಿ ಒಂದು ರೀತಿಯ ಯೂಟರ್ನ್ ತೆಗೆದುಕೊಳ್ತಾರೆ. ಹಾಗಾದರೆ ಏನಕ್ಕೆ ಈ ಯೂಟರ್ನ್ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವಿಸುತ್ತೆ. ಅವರಿಗೆ ಹೈಕಮಾಂಡಿಂದ ಬಂದಂಥ ಆ ಕರೆ ಕಾರಣಕ್ಕಾಗಿ, ಸುರ್ಜೇವಾಲಾ ಅವರ ಕರೆಯ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಅನಿವಾರ್ಯವಾಗಿ ಯೂಟರ್ನ್ ತೆಗೆದುಕೊಂಡ್ರು ಅನ್ನುವಂಥದ್ದು. ಅಂದರೆ ಒಂದು ತಮ್ಮ ಹೇಳಿಕೆಗೆ ಈಗಲೂ ಬದ್ಧ ಅಂದಿದ್ರೆ ಬೇರೆ ವಿಚಾರ, ಅಥವಾ ಹೇಳಿಕೆಗೆ ಪ್ರತಿಯಾಗಿ ಮತ್ತೊಂದು ಹೇಳಿಕೆಯನ್ನು ಕೊಡದೇ ಇದ್ರೂ ಕೂಡ ಅವರು ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದಿತ್ತು. ಆದರೆ ಯಾವಾಗ AICC ಕಡೆಯಿಂದ ಕರೆ ಬರುತ್ತೆ ಆಗ ಸತೀಶ್ ಜಾರಕಿಹೊಳಿ ಅವರು ಯೂಟರ್ನ್ ನೋಡೋದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ದಿನಕ್ಕೊಂದು ಡೆವಲಪ್ಮೆಂಟು, ದಿನಕ್ಕೊಂದು ತಿರುವುಗಳನ್ನ ಪಡಿತಾ ಇರುವಂಥ ಹಂತದಲ್ಲಿ ಹೇಳಿಕೆಯನ್ನು ಕೊಟ್ಟು ಸಂಜೆ ಯೂಟರ್ನ್ ನೋಡಿದ್ದಾರೆ. ಅಂದರೆ AICC ಮಟ್ಟದಿಂದ ಸ್ವಲ್ಪ ಕಾರವಾದ ಪ್ರತಿಕ್ರಿಯೆ ಬಂದಂತೆ ಕಾಣಿಸ್ತಾ ಇರುವಂಥದ್ದು. ಹಾಗೆ ಈ ಬೆಳವಣಿಗೆ ಮುಂದೆ ಇನ್ಯಾವ ತಿರುವನ್ನು ಪಡೆಯುತ್ತೆ ಅನ್ನುವಂಥ ಕುತೂಹಲ ಕೂಡ ಹೆಚ್ಚಿದೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕೇಶ್, ಒಟ್ಟಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಸಿದ್ದು ಬಣಕ್ಕೆ ಅಂಕುಶ ಹಾಕೋದಕ್ಕೆ ಇಲ್ಲಿ ತನಕ ಆಗಿಲ್ಲ. ಒಂದು ಹಂಪು ಅಥವಾ ಸ್ಪೀಡ್ ಬ್ರೇಕರ್ ತರ ಕಾಣಿಸುತ್ತಷ್ಟೇ ಹೈಕಮಾಂಡ್ನ ಕೆಲ ನಡೆಗಳು.